ಕಾಟೇರ ಚಿತ್ರತಂಡ ಬೆಂಗಳೂರಿನ ಜೆಟ್ಲ್ಯಾಗ್ ಪಬ್ನಲ್ಲಿ ನೈಟ್ ಪಾರ್ಟಿ ಮಾಡಿತ್ತು. ಸದ್ಯ ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟರನ್ನ ಸ್ಟೇಷನ್ಗೆ ಕರೆಸಿದ ಪೊಲೀಸರೇ ಇಲ್ಲಿ ತಪ್ಪಿತಸ್ಥರು. 3:30 ಅಂತ ಹೇಳಿದ್ರೆ 3:30ವರೆಗೆ ಹೋಟೆಲ್ ಓಪನ್ಗೆ ಅನುಮತಿಯನ್ನ ಕೊಟ್ಟವರು ಯಾರು ಪ್ರಶ್ನೆ ಮಾಡಿದ್ದಾರೆ ಶಾಸಕರಾಗಿರುವಂಥ ಗಣಿಗ ರವಿಕುಮಾರ್. ನಟ ದರ್ಶನ್ ಪರ ನಿಂತಿದ್ದಾರೆ ಇಲ್ಲಿ ಕಾಂಗ್ರೆಸ್ನ ಶಾಸಕರು. ನಿಮ್ಮ ಅಂಗಡಿ ತೆರೆದಿದ್ರೆ ನಾನು ಕೂಡ ಊಟಕ್ಕೆ ಬರ್ತೀನಿ, 3:30ವರೆಗೂ ನಡೆಯೋದಕ್ಕೆ ಬಿಟ್ಟಿದ್ಯಾರು ಎನ್ನುವಂಥ ಪ್ರಶ್ನೆಯನ್ನ ಇಲ್ಲಿ ಶಾಸಕರು ಮಾಡಿದ್ದಾರೆ. ಗಂಟೆಗೆ ನಾವು ಹೋಗಿದ್ವಿ ಅಂತ ಹೇಳಿದ್ರೆ ಈ ನೆಲದ ಕಾನೂನು 1 ಗಂಟೆವರೆಗೂ ಮಾತ್ರ ಹೋಟೆಲ್ಗಳಿಗೆ ಬಾರ್ಗಳಿಗೆ ಕೊಡಬೇಕು ಅಂತೇಳಿ ಕಾನೂನಿದೆ. 3:30ವರೆಗೂ ನಡೆಯೋದಕ್ಕೆ ಬಿಟ್ಟಿದ್ಯಾರು? ನಿಮ್ಮ ಅಂಗಡಿ ತೆಗೆದಿದ್ರೆ ನಾನು ಊಟಕ್ಕೆ ಬರ್ತೀನಿ, ನನಗೆ ಗೊತ್ತಿಲ್ಲಪ್ಪ, ನಾನು ದರ್ಶನ್, ನಾನು ಊಟಕ್ಕೆ ಬಂದೆ. ನೀವು ಅಂಗಡಿ ತೆಗೆದಿದ್ರಿ, ನಾನು ಊಟಕ್ಕೆ ಬಂದೆ. 3:30ವರೆಗೂ ತೆಗೆಯೋಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು? ಅವ್ರನ್ನ 3:30ವರೆಗೂ ಪಬ್ನ ನಡ್ಸೋಕ್ಕೆ ದಾರಿ ಮಾಡಿಕೊಟ್ಟವ್ರು ಯಾರು? ಪೊಲೀಸರು ತಮ್ಮ ತಪ್ಪನ್ನು ಮುಚ್ಕೊಳ್ಳೋದಕ್ಕೆ ಇವತ್ತು ಈ ರಾಜ್ಯ ನೆಲದ ಚಿತ್ರರಂಗದ ನಟ ನಟಿಯರಿಗೆ ನೋಟಿಸ್ ಕೊಟ್ಟು ಕರೀತಾ ಇದ್ದಾರೆ. ಇದು ಮಹಾ ತಪ್ಪು. ಈ ಕೂಡಲೇ ಸಂಬಂಧಪಟ್ಟ ಇನ್ಸ್ಪೆಕ್ಟರು, ACP, DCPಯನ್ನು 24 ಗಂಟೆ ಒಳಗಡೆ ಸಸ್ಪೆಂಡ್ ಮಾಡಬೇಕು. ಅವ್ರದ್ದು ತಪ್ಪದು. ಇವತ್ತು 3:30 ಗಂಟೆವರೆಗೂ ನಡೆಯೋಕ್ಕೆ ಬಿಟ್ಟು ಈಗ ಪೊಲೀಸ್ನವ್ರು ಅಲ್ಲಿ ಹೋಗಿದ ತಕ್ಷಣ ಅವ್ರ ಮೊಬೈಲಲ್ಲಿ ನೀವು ವಿಡಿಯೋ ಮಾಡ್ತಾರಲ್ಲಪ್ಪ, ಆ ವಿಡಿಯೋ ರಿಲೀಸ್ ಮಾಡಿ. ಇಷ್ಟು ಗಂಟೆಗೆ ನಾವು ಹೋಗಿದ್ವಿ, ಇಲ್ಲಿದ್ರಂತ ಯಾಕೆ ಅರೆಸ್ಟ್ ಮಾಡಲಿಲ್ಲ? ಈಗ ನಾರಾಯಣ ಗೌಡ್ರನ್ನ ಆದರೆ ನೀವು ಹೋಗಿ ಪೊಲೀಸ್ನವ್ರು ಹಿಡ್ಕೊಂಬರ್ತೀರಾ? ಇಲ್ಲಿ ಪಾರ್ಟಿ ಮಾಡ್ತಾಯಿದ್ರೆ 3:30ಗೆ ನೀವು ಹೋಗಿದ್ರೆ ಯಾಕೆ ನೀವು ಅರೆಸ್ಟ್ ಮಾಡಲಿಲ್ಲ? ನಿಮ್ಮ ತಪ್ಪಿಟ್ಟುಕೊಂಡು ನಿಮ್ಮ ಡ್ರಾಮಾಗಳನ್ನು, ನಿಮ್ಮ ತಪ್ಪನ್ನು ಮುಚ್ಚಿಟ್ಟುಕೊಳ್ಳೋದಕ್ಕೆ ಈ ರಾಜ್ಯದ ನಟ ನಟಿಯರಿಗೆ ನೀವು ನೋಟಿಸ್ ಕೊಟ್ಟು ಏನು ಮಾಡಬೇಕು ಅಂತ ಇದ್ದೀರಾ ಈ ರಾಜ್ಯವನ್ನು? ನಾನು ಒಂದು ಆಡಳಿತ ಪಕ್ಷದ ಶಾಸಕನಿದ್ದೀನಿ, ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೀನಿ. ಇದು ಪೊಲೀಸರು ಮಾಡಿರೋ ತಪ್ಪು. ನಮ್ಮ ಗೃಹ ಮಂತ್ರಿಗಳು ಕೂಡ ಇವತ್ತು ಲೋಕಸಭಾ ಚುನಾವಣೆ ಬರ್ತಾ ಇದೆ, ಇಂಥ ಸಂದರ್ಭದಲ್ಲಿ ಈ ಪೊಲೀಸ್ನವರು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.